ಹಲೋ ಫ್ರೆಂಡ್ಸ್, ಇಂಡಿಯಾದಲ್ಲೇ ಸೌತ್ ಬಿಗ್ಗೆಸ್ಟ್ ಮೆಟ್ರೋ ಸ್ಟೇಷನ್ ಅಂದರೆ ಅದು ನಮ್ಮ ಮೆಟ್ರೋ ಬೆಂಗಳೂರು. ಇವತ್ತು ನಾವು ವಿಡಿಯೋದಲ್ಲಿ ಮೆಟ್ರೋ ಸ್ಟೇಷನ್ ಯಾವ ರೀತಿ ಇದೆ ಮತ್ತು ಯಾವ ರೀತಿ ಟೈಮ್ ಸೇವ್ ಮಾಡ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫಸ್ಟು ನಾವು ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಾಗ ಒಂದು ಸೆಕ್ಯೂರಿಟಿ ಚೆಕಪ್ ಆದರೆ ಇರುತ್ತೆ, ಅಂದರೆ ವುಮೆನ್ಸ್ ಸಪ್ರೇಟು ಮೆನ್ಸ್ ಸಪ್ರೇಟು. ಇಲ್ಲಿ ಯಾವ ರೀತಿ ಅಂದರೆ ನೀಟಾಗಿ ಲಗೇಜ್ ಕೂಡ ಚೆಕ್ ಮಾಡ್ತಾರೆ ಮತ್ತು ನಮ್ಮನ್ನು ಕೂಡ ನೀಟಾಗಿ ಅದೇ ಚೆಕ್ ಮಾಡ್ತಾರೆ ಅವ್ರ ಸೇಫ್ಟಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಮತ್ತು ಸೆಕ್ಯೂರಿಟಿ ಚೆಕಿಂಗ್ ಆದಮೇಲೆ ಒಳಗಡೆ ಎಂಟ್ರಿ ಆದೇ ಕೊಟ್ಟಮೇಲೆ ಮತ್ತು ಟಿಕೆಟ್ ಅಂದರೆ ಟಿಕೆಟ್ ಕೂಡ ಫಾಸ್ಟ್ ಆಗಾದರೆ ನಮಗೆ ಸಿಗುತ್ತೆ. ಟಿಕೆಟ್ ಸಿಸ್ಟಮು ಮತ್ತು ಸ್ಮಾರ್ಟ್ ಕಾರ್ಡ್ ಸಿಸ್ಟಮ್ ಕೂಡ ಇದೆ. ನಾವೇನಾದರೂ ಅರ್ಜೆಂಟಾಗಿ ಹೋಗಬೇಕು ಅಂದರೆ, ಜಾಸ್ತಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದರೆ ಸ್ಮಾರ್ಟ್ ಕಾರ್ಡ್ ಅನ್ನೋದು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಅಂದರೆ ಟೈಮ್ ಸೇವ್ ಅನ್ನೋದಾಗುತ್ತೆ. ನಾವು ಟಿಕೆಟ್ಗೋಸ್ಕರ ಕೌಂಟರ್ ಹತ್ರ ನಿಲ್ಲೋ ಅವಶ್ಯಕತೆ ಆದರೆ ಇರೋದಿಲ್ಲ. ಟಿಕೆಟ್ ತೊಗೊಂಡ್ಮೇಲೆ ಇಲ್ಲ ಸ್ಮಾರ್ಟ್ ಕಾರ್ಡ್ ತೊಗೊಂಡು ಎಂಟ್ರಿ ಆದಮೇಲೆ ಕೊಟ್ಟಮೇಲೆ ಒಳಗಡೆ ಹೋದ್ಮೇಲೆ ನಾವು ಈಸಿಯಾಗಿ ನಾವಾದರೆ ಅಬ್ಸರ್ವ್ ಆದರೆ ಮಾಡ್ಬೋದು. ಮೆಟ್ರೋ ಸ್ಟೇಷನ್ ಒಳಗಡೆ ಮೇಂಟೆನೆನ್ಸ್ ಅಂದರೆ ಮೇಂಟೆನೆನ್ಸು ಮತ್ತು ಸೆಕ್ಯೂರಿಟಿ ಪರ್ಪಸ್ ಆದರೆ ಸೂಪರ್ ಅಂತ ಹೇಳ್ಬೋದು ನಮ್ಮ ಮೆಟ್ರೋದಲ್ಲಿ. ಮತ್ತು ಹೊಸದಾಗಿ ಯಾರಾದರೂ ಮೆಟ್ರೋನಲ್ಲಿ ಹೋಗಬೇಕು ಅಂತ ಒಳಗಡೆ ಹೋದಾಗ ಅಲ್ಲಿ ಕೊಟ್ಟಿರುವಂಥ ಕೆಲವು ಸೈನ್ ಬೋರ್ಡ್ಸು, ಅಂದರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಮತ್ತು ಹಿಂದಿನಲ್ಲಿ ನೀಟಾಗಿ ಸೈನ್ ಬೋರ್ಡ್ಸ್ ಅನ್ನೋದು ಕೊಟ್ಟಿದ್ದಾರೆ. ಯಾವ ಸೈಡ್ಗೆ ಹೋಗಬೇಕು, ಯಾವ ಲೈನ್ಗೆ ಹೋಗಬೇಕು, ಯಾವ ರೀತಿ ಹೋಗ್ಬೇಕು ಅನ್ನೋದು ಪ್ರತಿಯದು ಕೂಡ ನಾವು ಅದನ್ನು ನೋಡ್ಕೊಂಡು ಫಾಲೋ ಆದರೆ ಆಗೋಗ್ಬೋದು. ಬಟ್ ಫಸ್ಟ್ ಬಿಗಿನರ್ಸ್ಗಾದರೆ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಈಸಿಯಾಗಿ ನಮಗಾದರೆ ಅದನ್ನು ಸೈನ್ ಬೋರ್ಡ್ಸ್ ನೋಡ್ಕೊಂಡಾದ್ರೆ ನಾವು ಟ್ರಾವೆಲ್ ಆದರೆ ಆಗ್ಬಿಡ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವು ಮೆಟ್ರೋ ಹತ್ತಿದ ಮೇಲೆ ಪ್ರತಿ ಸ್ಟಾಪ್ ಕೂಡ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಹಿಂದಿನಲ್ಲಿ ಅನೌನ್ಸ್ಮೆಂಟ್ ಆದರೆ ಇರುತ್ತೆ. ಯಾವ ಸೈಡ್ಗೆ ಇಳಿಬೇಕು, ಯಾವ ಸೈಡ್ಗೆ ಡೋರ್ ಓಪನ್ಸ್ ಆಗುತ್ತೆ ಮತ್ತು ಯಾವ ಸ್ಟಾಪಲ್ಲಿ ನಾವು ಇಳಿಬೇಕು ಅನ್ನೋದು ಕೂಡ ಪ್ರತಿಯದು ಕೂಡ ಅನೌನ್ಸ್ಮೆಂಟ್ ಆದರೆ ಇರುತ್ತೆ. ಮತ್ತು ಕ್ಲೀನ್ ಆ್ಯಂಡ್ ನೀಟ್ನೆಸ್ ಅಂದರೆ ಅದು ನಮ್ಮ ಮೆಟ್ರೋದಲ್ಲೇ ಹೇಳ್ಬೋದು. ಯಾಕಂದರೆ ಅಷ್ಟು ನೀಟಾಗಿದೆ. ಮತ್ತು ಸ್ಟ್ರೆಸ್ ಅನ್ನೋದು ಅವಾಯ್ಡ್ ಆದರೆ ಆಗುತ್ತೆ, ಆ ನೀಟ್ನೆಸ್ಗೆ, ಆ ಸ್ಟ್ರೆಸ್ಗೆ. ಮತ್ತು ಮೆಟ್ರೋ ಒಳಗಡೆ ಕೂಲಿಂಗ್ ಕೂಡ ಅದೇ ರೀತಿ ಇದೆ. ಮತ್ತು ನಿಂತ್ಕೊಂಡಾದರೂ ಹೋಗ್ಬೋದು, ಕೂತ್ಕೊಂಡಾದರೂ ಹೋಗ್ಬೋದು. ನಮಗೆ ಸೇಮ್ ಫೀಲಿಂಗ್ ಅನಿಸುತ್ತೆ, ನಮಗೆಲ್ಲೂ ಸ್ಟ್ರೆಸ್ ಅನ್ನೋದು ಆಗೋದಿಲ್ಲ. ಅಷ್ಟೇ ಆರಾಮ್ಸೆ ಆಗೋದ್ರಿಂದ ಮೆಟ್ರೋ ಜರ್ನಿ ಕೂಡ ಸೂಪರಾಗಿದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಪರ್ಪಲ್ ಕಲರು ಮತ್ತು ಗ್ರೀನ್ ಕಲರ್ 2 ಲೈನ್ ಆದರೆ ಇದೆ. ಅಂದರೆ ನಾವು ಪರ್ಪಲ್ ಕಲರಿಂದ ಗ್ರೀನ್ ಕಲರ್ ಜಂಪ್ ಆಗಬೇಕಂದ್ರೆ, ಗ್ರೀನ್ ಕಲರಿಂದ ಪರ್ಪಲ್ ಕಲರ್ ಜಂಪ್ ಆಗಬೇಕಂದ್ರೆ ಅದು ಒಂದೇ ಸ್ಟಾಪ್ ಅನ್ನೋದು ಮೆಜೆಸ್ಟಿಕ್ ಸ್ಟಾಪು. ಮೆಜೆಸ್ಟಿಕಲ್ಲಿ ಇಳ್ಕೊಂಡು ಲೈನನ್ನು ಚೇಂಜ್ ಮಾಡ್ಕೋಬೋದು ನಾವು ಯಾವ ಸ್ಟಾಪ್ಗೆ ಹೋಗ್ಬೇಕಂದ್ರೂ ಕೂಡ. ಇದು ಬಿಗ್ಗೆಸ್ಟ್ ಸ್ಟಾಪು ಮತ್ತು ಹೆವಿ ಕ್ರೌಡ್ ಇರುವಂಥ ಸ್ಟಾಪು ಮೆಜೆಸ್ಟಿಕ್ ಸ್ಟಾಪು. ಈ ಪರ್ಪಲ್ಲು ಮತ್ತು ಗ್ರೀನ್ ಅನ್ನೋದು ಇದ್ರದ್ದು ನೋಡ್ಕೊಂಡು ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಮೆಜೆಸ್ಟಿಕ್ ಸ್ಟಾಪು ಮತ್ತು MG ರೋಡ್ ಅನ್ನೋದು ಹೆವಿ ಕ್ರೌಡು ಮತ್ತು ಜಾಸ್ತಿ ಜನ ಅನ್ನೋದು ಈ ಸ್ಟಾಪಲ್ಲಿ ಹತ್ತುತ್ತಾರೆ ಮತ್ತು ಇಳಿತಾರೆ. ಇಲ್ಲಿ ಜಾಸ್ತಿ ಕ್ರೌಡ್ ಸ್ಟಾಪ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಚಾರ ಏನಂದರೆ, ನಮ್ಮ ಪೀಪಲ್ಸ್ಗೆ ಬಂದುಬಿಟ್ಟು ಟೈಮ್ ಸೇವಿಂಗ್ ಅನ್ನೋದಾಗುತ್ತೆ. ಮತ್ತು ಎಲ್ಲಾದರೂ ಹೋಗ್ಬೇಕಂದ್ರೆ ಎಮರ್ಜೆನ್ಸಿ ಬೇಗ ಹೋಗ್ಬೋದು ಮತ್ತು ಬೇಗ ಬರ್ಬೋದು, ಟ್ರಾಫಿಕ್ನ ಅವಾಯ್ಡ್ ಮಾಡ್ಬೋದು. ಮತ್ತು ಇನ್ನೊಂದು ವಿಷಯ ಅಂದರೆ, ಕ್ಯಾಬ್ಸ್ಗೆ ಬಸ್ಸಸ್ಗೆ ಹೋಲಿಕೆ ಮಾಡಿಕೊಂಡ್ರೆ ಸ್ವಲ್ಪ ಕಾಸ್ಟ್ ಕೂಡ ನಮಗೆ ಈಸಿಯಾಗಿ ಇರುತ್ತೆ ಮತ್ತು ಟೈಮ್ ಸೇವನ್ ಆಗುತ್ತೆ. ಈಸಿಯಾಗಿ ಹೋಗ್ಬೋದು, ಈಸಿಯಾಗಿ ಬರ್ಬೋದು. ಇದರಿಂದ ನಮಗೆ ಇಷ್ಟು ಬೆನಿಫಿಟ್ಸ್ ಅನ್ನೋದು ಆದರೆ ಇದೆ. ಅಷ್ಟೇ ಕ್ಲೀನು, ಅಷ್ಟೇ ನೀಟ್ನೆಸ್ಸು, ಅಷ್ಟೇ ಇದನ್ನೋದಿದೆ. ಇನ್ನೂ ಫ್ಯೂಚರಲ್ಲಿ ಯಾವ ರೀತಿ ಅಂದರೆ, ಮತ್ತು ದೇವನಹಳ್ಳಿಗೆ ರೂಟ್ಗೆ ಹೊಸ್ದಾಗಿ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಎಲೆಕ್ಟ್ರಾನಿಕ್ ಸಿಟಿ ಕೂಡ ಮಾಡ್ತಿದ್ದಾರೆ. ಇನ್ನೂ ಜಾಸ್ತಿ ಫ್ಯೂಚರಲ್ಲಿ ರೂಟ್ಸು ಆಲ್ಮೋಸ್ಟ್ ಬೆಂಗಳೂರು ಎಷ್ಟಿದೆಯೋ ಅಷ್ಟು ಕವರ್ ಆಗುತ್ತೆ ಮೆಟ್ರೋ ಸ್ಟೇಷನಿಂದ. ಈಸಿ ಆದರೆ ಇರುತ್ತೆ. ಈಸಿಯಾಗಿ ನಾವು ಕೂಡ ಟ್ರಾವೆಲ್ ಆದರೆ ಮಾಡ್ಬೋದು. ಬೆಂಗಳೂರು ನೋಡಬೇಕು, ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕು ಒಂದು ಪ್ಲೇಸ್ಗೆ ಇಲ್ಲ ಒಂದು ರೂಟ್ಗೆ ಹೋಗ್ಬೇಕಂದ್ರೆ ಅದು ಬೆಸ್ಟ್ ಆಪ್ಷನ್ ಅಂದರೆ ಅದು ಮೆಟ್ರೋ ಸ್ಟೇಷನ್ ಅಂತಲೇ ಹೇಳ್ಬೋದು. ಮತ್ತು ಮೈನ್ ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ಲೇಡೀಸ್ಗೆ ಅಷ್ಟೇ ಸೆಕ್ಯೂರಿಟಿ ಪರ್ಪಸ್ ಕೂಡ ಇದೆ. ಯಾಕಂದರೆ ಪ್ರತಿ ಹತ್ರ ಕೂಡ CC ಕ್ಯಾಮ್ರಾ ಇದೆ ಮತ್ತು ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಇದ್ದಾರೆ. ಈಸಿಯಾಗಿ ಸೇಫಾಗಿ ಇದ್ದರೆ ಜರ್ನಿ ಮಾಡ್ಬೋದು. ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಈಸಿಯಾಗಿ ಆದರೆ ಜರ್ನಿ ಅನ್ನೋದು ಮಾಡ್ಬೋದು. ಎಂಟ್ರಿ ಕೊಟ್ಟಾಗಿಂದ ಮತ್ತು ಬ್ಯಾಕ್ ಎಕ್ಸಿಟ್ ಬರೋವರೆಗೂ ಕೂಡ ನಮ್ಗೆ ಅಷ್ಟೇ ಸೇಫ್ ಅನಿಸುತ್ತೆ. ಮತ್ತು ಅಷ್ಟೇ ಸ್ಟ್ರೆಸ್ ಕೂಡ ನಮ್ಗೆ ಅದೇ ಇರೋದಿಲ್ಲ. ಈಸಿಯಾಗಿ ಹೋಗ್ಬೋದು, ಈಸಿಯಾಗಿ ಬರ್ಬೋದು, ಟೈಮ್ ಮೇಂಟೆನೆನ್ಸ್ ಮಾಡ್ಬೋದು ಮತ್ತು ಸ್ಟ್ರೆಸ್ ಅನ್ನೋದು ಅವಾಯ್ಡ್ ಮಾಡ್ಬೋದು. ಆರಾಮಾಗಿ ಕೂಲಾಗಿ ಹೋಗ್ಬೋದು, ಕೂಲಾಗಿ ಬರ್ಬೋದು. ಟ್ರಾಫಿಕ್ನ ಕೂಡ ನಾವು ಈಸಿಯಾಗಿ ಅವಾಯ್ಡ್ ಆದರೆ ಮಾಡ್ಬೋದು ಈ ಮೆಟ್ರೋ ಸ್ಟೇಷನಿಂದ. ಮತ್ತು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಸ್ಟಾರ್ಟ್ ಆದಮೇಲೆ ಜಾಸ್ತಿ ಚೇಂಜಸ್ ಆದರೆ ಆಯಿತು. ಯಾವ ರೀತಿ ಅಂದರೆ, ಜನ ಮೊದಲು ಟ್ರೈನಲ್ಲಾಗಲಿ
ಇಲ್ಲ ಬಸ್ಸಸ್ಸಲ್ಲಾಗಲಿ ಮತ್ತು ಕ್ಯಾಬ್ಸಲ್ಲಾದರೂ ಹೋಗ್ಬೇಕಂದ್ರೂ ಕೂಡ ಹೆವಿ ಟ್ರಾಫಿಕ್ ಆದರೆ ಜಾಮ್ ಆದರೆ ಆಗೋದು. ಮತ್ತು ಸಡನ್ನಾಗಿ ಹೋಗ್ಬೇಕಂದ್ರೂ ಕಷ್ಟ ಆಗೋದು, ಮತ್ತು ಬರಬೇಕಂದ್ರೂ ಕಷ್ಟ ಆಗೋದು. ಟೈಮ್ ಅನ್ನೋದು ಸೇವ್ ಮಾಡೋಕೆ ಆಗ್ತಾಯಿರಲಿಲ್ಲ. ಮತ್ತು ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಆ ಟೈಮ್ ನಾವು ಇಂಟರ್ವ್ಯೂಸ್ಗಾಗಲಿ ಅದೇ ಆಫೀಸ್ಗಾಗ್ಬೋದು, ಯಾರಿಗಾದರೂ ಹೋಗ್ಬೇಕಂದ್ರೂ ಕೂಡ ನಮಗೆ ಕಷ್ಟ ಆಗ್ತಾಯಿತ್ತು. ಅಷ್ಟೇ ಪ್ರಾಬ್ಲಮ್ಸ್ ಕೂಡ ಇತ್ತು. ಈ ಮೆಟ್ರೋನ ಸ್ಟಾರ್ಟ್ ಆದಮೇಲೆ ಆಲ್ಮೋಸ್ಟು ಎಲ್ಲಾದರೂ ಅರ್ಜೆಂಟ್ ಹೋಗ್ಬೇಕಂದ್ರೆ ಮೆಟ್ರೋದಲ್ಲಿ ಹತ್ತು ಹೊರಟ್ಬಿಡ್ಬೋದು. ಅಷ್ಟೇ ಟೈಮ್ ಕೂಡ ಸೇವ್ ಮಾಡ್ಬೋದು. ಕರೆಕ್ಟ್ ಟೈಮ್ಗೆ ಹೋಗೋದಕ್ಕೆ ಈಸಿ ಆದರೆ ಆಗ್ತಾಯಿದೆ. ಮತ್ತು ಈ ಮೆಟ್ರೋಯಿಂದ ಕ್ಲೈಮೇಟ್ ಕೂಡ ಅದೇ ರೀತಿ ಇದೆ. ಯಾಕಂದರೆ ಕ್ಲೈಮೇಟ್ ಕೂಡ ಅಂದರೆ ಪರಿಸರ ಸ್ನೇಹಿ, ನಮ್ಮ ಪರಿಸರ ಸ್ನೇಹಿ ಮೆಟ್ರೋ ಅಂತ ಕೂಡ ಹೇಳ್ಬೋದು ಸಿಂಪಲಾಗಿ ಹೇಳ್ಬೇಕಂದ್ರೆ. ಅಂದರೆ ಅಷ್ಟು ಕ್ಲೈಮೇಟಿಗೆ ಅಡ್ಜಸ್ಟ್ಮೆಂಟ್ ಆದರೆ ಆಗಿದೆ ಮೆಟ್ರೋ. ನಮಗೆ ಕೂಡ ಅಡ್ಜಸ್ಟ್ಮೆಂಟ್ ಆಗಿದೆ. ಬಟ್ ಸೂಪರ್ ಹೇಳ್ಬೇಕಂದ್ರೆ ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರು. ನಾವು ಮೆಟ್ರೋ ಹತ್ತಿದ್ರೆ ಇನ್ನೊಂದು ಬೆನಿಫಿಟ್ ಏನು, ಸಿಟಿ ಮತ್ತು ಫುಲ್ಲು ನಾವು ಆದರೆ ನೋಡ್ಬೋದು ಮೆಟ್ರೋ ಸ್ಟೇಷನಿಂದ. ನಮಗೆ ಅಷ್ಟೇ ಸ್ಟ್ರೆಸ್ ಫೀಲ್ ಅನಿಸುತ್ತೆ ಮತ್ತು ಅಷ್ಟೇ ಈಸಿಯಾಗಿದೆ ನಮಗೆ ಓಡಾಡೋದಕ್ಕಾದರೂ. ಪ್ರತಿಯದು ಕೂಡ ಅಷ್ಟೇ ನಮಗೆ ಸಹಾಯ ಮಾಡ್ತಿದೆ. ಥ್ಯಾಂಕ್ಸ್ ಫಾರ್ ನಮ್ಮ ಮೆಟ್ರೋ ಸ್ಟೇಷನ್ನು. ನೀವು ಒಂದು ಸಲ ಆದರೂ ವಿಸಿಟ್ ಹೊಡೆದ್ರೆ ಯಾವ ರೀತಿ ಇದೆಯಾ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್.